ಧನಿಶ್ರೀ ನ್ಯೂಸ್. ಕೆಎಸ್ಐಸಿ ರೇಷ್ಮೆ ನೂಲು ತೆಗೆಯುವ ಘಟಕ ಟಿ ನರಸೀಪುರ ಇಲ್ಲಿನ ದಲಿತ ವಿರೋಧಿ ಹೊರಗುತ್ತಿಗೆ ಕಾರ್ಮಿಕ ವಿರೋಧಿತನದ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಇದೇ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಚಾಮರಾಜನಗರದಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ಉಮಾದೇವ್ ಅವರು ಎಚ್ಚರಿಕೆ ನೀಡಿದರು. ಮಾಧ್ಯಮಗೋಷ್ಠಿಯನ್ನು ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನು ಕಾರ್ಖಾನೆ ಮುಂದೆ ಮಾಡೋ ಉದ್ದೇಶ ಇಷ್ಟೇ. ತಾವು ಎಲ್ಲ ನಮ್ಮ ಹೋರಾಟ ಇಲ್ಲಿ ಕಾರ್ಮಿಕರಿಗೆ ಆಗ್ತಿರೋ ಶೋಷಣೆಗಳು ಮತ್ತು ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ಮಾಡಿದಂಥ ಅವಮಾನ ಮತ್ತು ನಮ್ಮ ಹಲವಾರು ವಿಚಾರಗಳ ಕುರಿತು ಇಲ್ಲಿ ತನಕ ಕ್ರಮ ತಗೊಂಡಿಲ್ಲ. ಅದ್ರ ಬಗ್ಗೆ ನಾವು ಇವರೊಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಮಾಧ್ಯಮಗೋಷ್ಠಿಯಲ್ಲಿ ನಾವು ಪ್ರಮುಖವಾಗಿ 5 ಅಂಶಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ಇಲ್ಲಿ ಸತತ ಒಂದು 15-16 ವರ್ಷ ಸೇವೆ ಸಲ್ಲಿಸಿದಂಥ ಹೊರಗುತ್ತಿಗೆ ಕಾರ್ಮಿಕ ಆಲ್ಗೂಡು ಶಿವಕುಮಾರ್ ಅವರು ಇಲ್ಲಿ ಅವರ ಕರ್ತವ್ಯ ಬೇಜವಾಬ್ದಾರಿಯಿಂದ ಅವರು ಆಕಸ್ಮಿಕವಾಗಿ ಬಿದ್ದು ಅಲ್ಲಿ ಸಾವನ್ನಪ್ಪಿರ್ತಾರೆ. ಅದು ಕಳೆದ 2022 10 ತಿಂಗಳಲ್ಲಿ ಅದು ಆಗಿರೋ ಘಟನೆ. ಅದಾದ ಮೇಲೆ 1.5 ತಿಂಗಳ ಸತತವಾಗಿ ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಲಕ್ಷಾಂತರ ರೂಪಾಯಿ ಅವರ ಇದಕ್ಕೆ ಖರ್ಚಾಗಿ ಆದರೂ ಉಳಿಸ್ಕೊಳ್ಳೋಕ್ಕಾಗದೆ ಅವರು ನಿಧನ ಆಗಿರ್ತಾರೆ. ಆದರೆ ಈ ಕಾರ್ಖಾನೆ ಎಷ್ಟು ಬೇಜವಾಬ್ದಾರಿತನ ತೋರಿಸಿದೆ ಅಂದರೆ ಹೊರಗುತ್ತಿಗೆ ಕಾರ್ಮಿಕರ ಮೇಲೆ ಕನಿಷ್ಠ ಅವ್ರನ್ನ ಭೇಟಿ ಮಾಡಿ ಸಂಬಂಧಪಟ್ಟ ನಿಗಮದ ವ್ಯವಸ್ಥಾಪಕರಾಗಲಿ ಈ ಭಾಗದ ಶಾಸಕರ ಸಚಿವರುಗಳಾಗಲಿ ಯಾರೇ ಆಗಲಿ ಭೇಟಿ ಮಾಡಿ ಅವರು ಕಷ್ಟ ಸುಖ ಏನು ಅಂತ ಕೇಳಿದೆ ಅವರ ಶವವನ್ನು ಅವತ್ತು ದಿನ ಇಲ್ಲಿಗೆ ಪ್ರದರ್ಶನಕ್ಕೆ ಇಟ್ಟರೆ ಅಂತಿಮ ದರ್ಶನಕ್ಕೆ ಇಟ್ಟಾಗಲೂ ಯಾವುದೇ ಒಬ್ಬ ಕಾರ್ಮಿಕ ಅವರ ಮುಖವನ್ನು ನೋಡದೆ ರೀತಿ ಕಂಡೀಷನ್ ಮಾಡಿ ಇಲ್ಲಿರೋಂಥ ವ್ಯವಸ್ಥಾಪಕರು ಅವತ್ತು ದಿನ ಅಷ್ಟು ನಿಕೃಷ್ಟವಾಗಿ ನಡ್ಕೊಂಡಿದ್ದಾರೆ. ಕಾರ್ಮಿಕರ ಶವನ ನೋಡೋಕ್ಕೂ ಬಿಟ್ಟಿಲ್ಲ ಇತರ ಕಾರ್ಮಿಕರುಗಳಿಗೆ. ಈ ಥರ ವ್ಯವಸ್ಥೆಯೊಳಗೆ ಅವ್ರಿಗೆ ಯಾವುದೇ ಉದ್ಯೋಗ ಕೊಟ್ಟಿಲ್ಲ. ಕನಿಷ್ಠ ಅವರು 17 ವರ್ಷದ ದುಡಿಮೆಯಲ್ಲಿ ಅವರ ಸಂಬಳದಲ್ಲಿ ಇಟ್ಕೊಂಡಿರೋಂಥ PF ಸಮೇತ ಕ್ಲೈಮ್ ಮಾಡೋಕ್ಕೆ ಕೊಟ್ಟಿಲ್ಲ. ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಹಾಕಿರೋ ಕೇಸನ್ನ ಅದು ಸಹಜವಾಗಿ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಾಗ ಕರ್ತವ್ಯದಲ್ಲಿದ್ದಾಗ ಮರಣ ಹೊಂದಾಗ FIR ಆಗೋದು ಸಹಜ, ಕೇಸ್ ಆಗೋದು ಸಹಜ. ಆದರೆ ನೀವು ಆ ಕೇಸನ್ನ ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಯಾವುದೇ ಕೆಲಸ ಕೊಡದೆ ಅವ್ರಿಗೆ ಯಾವುದೇ ಪರಿಹಾರ ಕೊಡದಿದ್ದಂಗೆ ನಿಕೃಷ್ಟವಾಗಿ ನಡೆಸ್ಕೊತಾ ಇದ್ದಾರೆ. ಇದಕ್ಕೆ ನಮ್ಮದು ವ್ಯಾಪಕ ಖಂಡನೆ ಇದೆ. ಈಗ 36 ಜನರ ವಾಸ್ತಾಗಿ ನೇಮಕಾತಿ ಮಾಡಿದ್ರು ಇಲ್ಲಿ. ಆದರೆ ಕನಿಷ್ಠ ಇವರೊಂದಿಬ್ಬರು ಒಂದು ಹುಡುಗ ನಿಂಗರಾಜು ಅಂತ ನಾವು ಸತತವಾಗಿ ಹೋರಾಟ ಮಾಡ್ತಿದ್ದೀವಿ. ಅವ್ರಿಗೆ ಯಾವುದೇ ಕಾರಣ ಇಲ್ಲದೆ ಕೆಲಸದಿಂದ ತೆಗೆದಾಕಿದ್ರು. ನಮ್ಮ ಶಿವಕುಮಾರ್ ಅವರ ಕುಟುಂಬಕ್ಕೆ ಯಾರು ಒಂದು ಉದ್ಯೋಗ ಕೊಡ್ಬೋದಿತ್ತು. ಇದರಲ್ಲಿ ಬೇಜವಾಬ್ದಾರಿತನ ಸಚಿವರದು ಮತ್ತು ಈ ಭಾಗದ ಶಾಸಕರದು ಎಲ್ಲರದು ಐತೆ. ಈ ನಿಗಮದ ವ್ಯವಸ್ಥಾಪಕರ ಮೇಲೆ ಹಲವಾರು ದೂರುಗಳೈತೆ. ಅದು ಮೊದಲನೇದಾಗಿ ಶಿವಕುಮಾರ್ ಅವ್ರದ್ದು. ಎರಡನೇ ವಿಚಾರ, 2023 ಅಂಬೇಡ್ಕರ್ ಜಯಂತಿ ಆಚರಣೆ ಸಂದರ್ಭದಲ್ಲಿ ಕೇವಲ ಪರಿಶಿಷ್ಟ ಜಾತಿಯ 10 ಜನ ಕಾರ್ಮಿಕರು ನಿಂತ್ಕೊಂಡು ಜಯಂತಿ ಆಚರಣೆ ಮಾಡಿದ್ರು. ಇದರಿಂದ ಅವರು ಮನನೊಂದು ನಮಗೆ ದೂರು ಕೊಟ್ಟಿದ್ರು. ನಮಗೆ ಗಮನಕ್ಕೆ ಬಂದಾಗ ನಾವು ಹೋರಾಟ ಮಾಡಿದ್ದೀವಿ. ಅದ್ರ ಮೇಲೆ ಕ್ರಮ ವಹಿಸ್ಬೇಕು ಅಂದ್ಬಿಟ್ಟು ಸತತವಾಗಿ ಕಳೆದ ಆಗಸ್ಟ್ 24ರಂದು MD ಅವ್ರಿಗೆ ಭೇಟಿ ಕೊಟ್ಟಿದಾಗ ಮನವಿ ಕೊಟ್ಟಿರೋದು. ಅದಾದಮೇಲೆ ತಮಗೆ ಗೊತ್ತಿದ್ದಾಗೆ ಸಚಿವರಿಗೆ ವೆಂಕಟೇಶ್ ಅವ್ರಿಗೆ ಕಳೆದ ಜನವರಿ 26ರಂದು ಮನವಿ ಕೊಟ್ಟಿದ್ದೀವಿ. ವಿಧಾನಸೌಧದಲ್ಲಿ ಹೋಗಿ ಕೊಟ್ಟಿದ್ದೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೂ 3-4 ಬಾರಿ ನಾವು ಹೋಗಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದಲ್ಲದೆ ಮಾದೇವಪ್ಪ ಸಾಹೇಬ್ರಿಗೂ ಹೇಳಿದ್ದೀವಿ. ಇಷ್ಟೆಲ್ಲ ಹೇಳಿದರು, ಅದ್ರ ವಿರುದ್ಧ ಯಾವುದೇ ಸಣ್ಣ ಕ್ರಮ ಆಗಿಲ್ಲ. ಆದರೆ ತನಿಖೆಗೆ ಒಬ್ಬ ನಿವೃತ್ತ ಜಡ್ಜನ್ನ ನೇಮಕಾತಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಅದು ಇನ್ನೂ ಚಾಲ್ತು ಮಾಡಿಲ್ಲ. 1 ವರ್ಷ ಬೇಕಾ ತನಿಖೆ ಮಾಡೋಕೆ? ಅದು ದೊಡ್ಡ ಪ್ರಕರಣನ ಅದಿಲ್ಲ. ಆಮೇಲೆ ಇನ್ನೊಂದು ಪ್ರಮುಖ ವಿಚಾರ ಅಂದರೆ, ಯಾರು ಆ ವಿಚಾರದಲ್ಲಿ ಜಯಂತಿ ಆಚರಣೆ ವಿಚಾರದಲ್ಲಿ ಈ ಥರ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರು ಅಂತ ಹೇಳಿದ್ರು, ಆ ಕಾರ್ಮಿಕರನ್ನ ನಿರಂತರವಾಗಿ ಶೋಷಣೆ ಮಾಡ್ತಿದ್ದಾರೆ. ಶೋಷಣೆ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಯಾವುದೇ OT ಕೊಡದೇ ಇರೋಂಥದ್ದು, ಅವರ ಕೆಲಸ ಮಾಡೋಂಥ ಜಾಗಗಳಲ್ಲಿ ಅವ್ರಿಗೆ ತೊಂದರೆ ಕೊಡೋವಂಥದ್ದು ಈ ಥರ ಮಾಡ್ತಾ ಇದ್ದಾರೆ. ಅದನ್ನು ಗಮನಕ್ಕೆ ತಂದಿದ್ದೀವಿ. ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವ್ರು ಕ್ರಮ ತಗೋತೀವಿ ಅಂತ ಹೇಳ್ತಿದ್ರು ಹೊರತು ಇಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ. ಸೊ ಇದು ಒಂದು ವಿಚಾರ ಐತೆ. ಹಾಗೆ ಇದು ಈ ಸಂಸ್ಥೆಯಲ್ಲಿ ನಾವಷ್ಟೇ ಈಗ ನಮಗಷ್ಟೇ ಕಿರುಕುಳ ಮಾಡ್ತಿಲ್ಲ, ಹೊರಗುತ್ತಿಗೆ ಕಾರ್ಮಿಕರಿಗಷ್ಟೇ ಕಿರುಕುಳ ಮಾಡ್ತಿಲ್ಲ. ವ್ಯವಸ್ಥಾಪಕ ವಿನಯ್ ಅವರು
ಅಲ್ಲಿ ನಿಗಮದಲ್ಲಿರುವಂಥ ಕಾಯಂ ನೌಕರರಿಗೂ ಸಮೇತ ಕಿರುಕುಳ ಕೊಟ್ಟಿದ್ದಾರೆ. ತರ 3-4 ದೂರುಗಳು ನಮ್ಮ ಸಮ್ಮುಖದಲ್ಲಿ ಸಲ್ಲಿಕೆ ಆಗಿದೆ ಅವ್ರ ವಿರುದ್ಧ. ತಾರತಮ್ಯ ಮಾಡೋದು, ತಾರತಮ್ಯ ನೀತಿ ವಿರುದ್ಧ ಅವರು ದೂರುಗಳು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿದ್ದಂಥ ಒಬ್ಬ ಕಾಯಂ ನೌಕರರಿಗೆ ಜಾತಿ ಕಾರಣದಿಂದ ತೊಂದರೆ ಕೊಟ್ಟರು ಅಂದ್ಬಿಟ್ಟು ಈಗ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಅವರು ದೂರು ಕೊಟ್ಟಿದ್ದಾರೆ. ಅದು ತನಿಖೆ ನಡೀತಾ ಇದೆ. ಇಷ್ಟೆಲ್ಲ ಆರೋಪಗಳಿದ್ದು, ಕಾರ್ಮಿಕರ ಆರೋಪಗಳಿದ್ದು, ಆಮೇಲೆ SC/ST ನಿಗಮದ ಅಧ್ಯಕ್ಷರು, ಸೊಸೈಟಿ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಸಮೇತ ಲೆಟರ್ ಬರೆದಿದ್ದಾರೆ ತನಿಖೆ ಮಾಡಿ. ಜಯಂತಿ ವಿಚಾರದಲ್ಲಿ ಮತ್ತೆ ಕೆಲಸ ತೆಗೆದಾಕಿರೋದ್ರ ವಿಚಾರದಲ್ಲಿ ತನಿಖೆ ಮಾಡಿ ಅಂತ ಅವರು ಲೆಟರ್ ಕೊಟ್ಟಿದ್ದಾರೆ. ಸಂಪೂರ್ಣ ಇಷ್ಟೆಲ್ಲ ದಾಖಲಾತಿಗಳು ಆರೋಪಗಳಿದ್ರು ಅದೇ ವ್ಯಕ್ತಿನ ಇಲ್ಲಿ ವ್ಯವಸ್ಥಾಪಕರಾಗಿ ಮುಂದುವರಿಸ್ತಿರೋ ಉದ್ದೇಶ ಏನು? ನಾವು ಸಚಿವರಿಗೆ ಹೇಳಿದ್ರೆ ಅವ್ರ ಬದಲಿಯಾಗಿ ಇನ್ನೊಬ್ರು ಇಲ್ಲ ಅಂತಾರೆ. ಯಾರಿಗೆ ಹೇಳಿದ್ರು ವ್ಯವಸ್ಥಾಪಕ MD ಅವ್ರಿಗೆ ಮಾತಾಡಿದ್ರು ಅವ್ರ ಬದಲಿಯಾಗಿ ಇನ್ನೊಬ್ರು ಇಲ್ಲ ಅಂತಾರೆ. ಅಂದ್ರೆ ಅವ್ರನ್ನೇ ಮುಂದುವರಿಸೋ ಅಗತ್ಯ ಏನು? ಈಗ 3-4 ಜನ ವ್ಯವಸ್ಥಾಪಕರು ಇದ್ದಾರೆ. ಬೇರೆ ಮೈಸೂರು ಮತ್ತು ಚನ್ನಪಟ್ಟಣ ಎಲ್ಲರೂ ಇಲ್ಲಿಂದ ಸ್ಥಳಾಂತರ ಮಾಡ್ಬೋದು, ಅದಕ್ಕೂ ಮಾಡ್ತಾ ಇಲ್ಲ. ಆದರೆ ಅವ್ರನ್ನೇ ಇಲ್ಲಿ ಮುಂದುವರ್ತಿರೋದ್ರಿಂದ ಅವ್ರೇನು ಮಾಡ್ತಾರೆ, ಪ್ರತಿಯೊಬ್ಬ ಕಾರ್ಮಿಕರಿಗೂ ಸಾಕ್ಷಿಗಳ ಮೇಲೆ ಈಗ ನಿವೃತ್ತ ನ್ಯಾಯಾಧೀಶರನ್ನ ತನಿಖೆಗೆ ಹಾಕಿದ ಮೇಲೆ ಅವ್ರನ್ನ ಸಾಕ್ಷಿ, ಅವ್ರ ವಿರುದ್ಧ ಅದ್ರ ಘಟನೆ ವಿರುದ್ಧ ಸಾಕ್ಷಿ ಹೇಳ್ಬೇಕಾದವ್ರು ಯಾರು? ಅಲ್ಲಿರೋ ಕಾರ್ಮಿಕರು, ಅಲ್ಲಿರೋ ಎಂಪ್ಲಾಯಿಗಳು, ಅವರ ಅಧೀನದಲ್ಲಿ ಇರೋರು, ಅವ್ರ ಕಷ್ಟ, ಅವರ ಕೆಳಗೆ ಕೆಲಸ ಮಾಡೋರು. ಬಿಟ್ಟಾಗ ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡವ್ರು. ಗೌರ್ಮೆಂಟ್ ಹಾಸ್ಪಿಟ್ಲಿಂದ JSS ಸೇರಿಸ್ನು. JSS ಸೇರಿಸ್ಮೇಲೆ ಸತ್ತಮಿಂದನೂ ತಂದು ಸೇರಿಸ್ತಮಿಂದನೂ ದಫನ ಮಾಡ್ತಮಿಂದನೂ ನಮ್ಗೆ ಯಾರು ಬಂದು ಏನಂತನೂ ಕೇಳಲಿಲ್ಲ ಸರ್. ನಮ್ಮ ಫ್ಯಾಕ್ಟ್ರಿ ಕಡೆ ಐತೆ. ನಮ್ಗೆ ಯಾವ ಥರ 3 ಸಂಸಾರ ತಗೊಂಡೋಗ್ಬೇಕು ಹೇಳಿ ಸರ್. ನಮ್ಮ PF ದುಡ್ಡು ಕೊಟ್ಟಿಲ್ಲ, ನಮ್ಗೆ ಪರಿಹಾರನೂ ಕೊಟ್ಟಿಲ್ಲ. ನಾನು ಯಾವ ಥರ ವಾಟರ್ಫಾಲ್ ಮಾಡ್ಕೊಂಡೋಗ್ಬೇಕು ಹೇಳಿ ಮತ್ತೆ ನೀವೇ ಎಲ್ಲನೂ ಮಾಡಿತಲ್ಲ ಸರ್. ಬಾಡಿ ಇಲ್ಲಿಗೆ ತಂದಾಕಿದ್ನಲ್ಲ ಸರ್. ಏನಂತಾನು ಕೇಳಿಲ್ವಲ್ಲ ಸರ್. ಮನೆ ಕೇಳಿಲ್ಲ, ಏನಂತಾನು ಕೇಳಿಲ್ಲ. ನಾನು ಯಾವ ಥರ ಜೀವನ ಹೇಳಿ. ಈಗ ನಮಗೂ ನಮ್ಮ ಮನೆಯವ್ರಿಗೂ ಹೊರಗಡೆ ಕೆಲಸನೇ ಇರಲಿಲ್ಲ ಸರ್. ಹೊರಗಡೆ ಕೆಲಸಕ್ಕೆ ಏನು ಕತ್ತಿಸ್ರು ಅವ್ರನ್ನ ಇವರು. ಹಂಗಾಗ್ಲಿ ಅಂತಾನೆ ಕಾಯ್ಕೊಂಡಿದ್ರು. ಇವಾಗ ನಾನು ಯಾವ ತಗ್ಸ್ಕೊಂಡು ಹೋಗ್ಬೇಕು ಸರ್? 2 ವರ್ಷದಿಂದ ಏನಂತಾನು ಕೇಳಿಲ್ವಲ್ಲ. ನಾವು ಯಾವ ಥರ ಇರ್ಬೇಕು ಹೇಳಿ. ಧನಿಶ್ರೀ ನ್ಯೂಸ್.